श्रीगुरुभ्यो नमः। हतो वा प्राप्स्यसि स्वर्गं जित्वा वा भोक्ष्यसे महीं तस्मादुत्तिष्ठ कौन्तेय ಯುದ್ಧಾಯ ಕೃತನಿಶ್ಚಯಃ. ನೀನು ಈ ಸಮರದಲ್ಲಿ ಮರಣ ಹೊಂದಿದರೆ ವೀರ ಸ್ವರ್ಗವನ್ನು ಹೊಂದುವೆ, ಬದುಕಿ ವಿಜಯಿಯಾದರೆ ಈ ಪೃಥ್ವಿಯನ್ನು ಆಳುವೆ. ಆದ್ದರಿಂದ ಕುಂತಿ ಪುತ್ರ, ಯುದ್ಧ ಮಾಡುತ್ತೇನೆ ಎಂದು ಸಂಕಲ್ಪಿಸಿಕೊಂಡು ಧೈರ್ಯದಿಂದ ಮೇಲೇಳು. ಸುಖ ದುಃಖೇ ಸಮೇ ಕೃತ್ವಾ ಲಾಭಾಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳನ್ನು ಸರಿಸಮಾನವಾಗಿ ನೋಡಿ ಯುದ್ಧ ಮಾಡಲು ಸಿದ್ಧನಾಗು. ಹಾಗೆ ಮಾಡುವುದರಿಂದ ನಿನ್ನನ್ನು ಪಾಪಗಳು ಮುಟ್ಟಲಾರವು. ಏಷಾ ತೇ ಭಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ಥ, ಇಲ್ಲಿಯ ತನಕ ನಿನಗೆ ಸಾಂಖ್ಯಜ್ಞಾನವನ್ನು ತಿಳಿಸಿರುವೆನು. ಇನ್ನು ಮುಂದೆ ಕರ್ಮಬಂಧಕ್ಕೆ ಸಿಲುಕದ ಯೋಗ ಸಂಬಂಧವಾದ ಜ್ಞಾನವನ್ನು ಬೋಧಿಸುತ್ತೇನೆ, ಕೇಳುವವನಾಗು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಕರ್ಮಯೋಗವನ್ನು ಆಚರಿಸಿದರೆ ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಒಂದು ವೇಳೆ ಪೂರ್ಣವಾಗಿ ಮಾಡಲಾಗದಿದ್ದರೂ ದೋಷವಿಲ್ಲ. ಈ ಮಾರ್ಗದಲ್ಲಿ ಮಾಡುವ ಸ್ವಲ್ಪ ಸಾಧನೆಯೂ ಮಾನವನನ್ನು ಜನ್ಮ ಮೃತ್ಯುರೂಪವಾದ ಮಹಾಭಯದಿಂದ ರಕ್ಷಿಸುತ್ತದೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಅರ್ಜುನ, ಕರ್ಮ ಮಾರ್ಗವನ್ನು ಅನುಸರಿಸುವವರ ಮನಸ್ಸು ದೃಢವಾಗಿದ್ದು ಒಂದೇ ಗುರಿಯನ್ನು ಹೊಂದಿರುತ್ತದೆ. ದೃಢ ಸ್ವಭಾವವಿಲ್ಲದವರ ಚಿತ್ತಕ್ಕೆ ಅನೇಕ ಶಾಖೆಗಳಿರುತ್ತವೆ. ಶ್ರೀಕೃಷ್ಣಾರ್ಪಣಮಸ್ತು.